ನಾಪೋಕ್ಲು ಬಳಿಯ ಹಳೆ ತಾಲೂಕಿನ ಅಲ್ ಅಮೀನ್ ಕ್ರಿಕೆಟರ್ಸ್ ವತಿಯಿಂದ ಆಯೋಜಿಸಲಾದ 6ನೇ ವರ್ಷದ ಹಳೆ ತಾಲೂಕು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೆಕೆಆರ್ ತಂಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಆಕರ್ಷಕ ಫೈನಲ್ ಪಂದ್ಯಾಟದಲ್ಲಿ ಹರೀಶ್ ಮಾಲೀಕತ್ವದ ಎಚ್ಎಂಎಸ್ ತಂಡವನ್ನು ಮಣಿಸಿ ಸನಾವುಲ್ಲಾ ಮಾಲೀಕತ್ವದ ಕೆಕೆಆರ್ ತಂಡ ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಎಚ್ಎಂಎಸ್ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಕಳೆದ 2 ದಿನಗಳಿಂದ ನಡೆದ ಪಂದ್ಯಾಟದಲ್ಲಿ ಹಳೆ ತಾಲೂಕು ವ್ಯಾಪ್ತಿಯ ಒಟ್ಟು 6 ತಂಡಗಳು ಪಾಲ್ಗೊಂಡಿದ್ದವು. ಪಂದ್ಯಾವಳಿಯಲ್ಲಿ ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ತಬ್ಶೀರ್ ಪಡೆದುಕೊಂಡರು. ಸರಣಿ ಪುರುಷೋತ್ತಮ ಪ್ರಶಸ್ತಿಯನ್ನು ಗಗನ್ ಪಡೆದರೆ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಸಾದಿಕ್ ಆಯ್ಕೆಯಾದರು. ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಕುಟ್ಟಪ್ಪ ಪಡೆದರೆ ಬೆಸ್ಟ್ ಕ್ಯಾಚ್ ಪ್ರಶಸ್ತಿಯನ್ನು ಆಕಾಶ್ ಪಡೆದುಕೊಂಡರು. ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಸಾದಿಕ್ ಪಡೆದುಕೊಂಡರೆ ಬೆಸ್ಟ್ ಕ್ಯಾಪ್ಟನ್ ಪ್ರಶಸ್ತಿಗೆ ಸುನಿಲ್ ಆಯ್ಕೆಯಾದರು. ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಮಹಮ್ಮದ್ ಅಲಿ ಪಡೆದುಕೊಂಡರು. ಪಂದ್ಯಾವಳಿಯಲ್ಲಿ ಬೆಸ್ಟ್ ಟೀಮ್ ಪ್ರಶಸ್ತಿಗೆ ಎಚ್ಎಂಎಸ್ ತಂಡ ಆಯ್ಕೆಯಾದರೆ ಬೆಸ್ಟ್ ಓನರ್ ಪ್ರಶಸ್ತಿಗೆ ಹರೀಶ್ ಭಾಜನರಾದರು. ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ಇರ್ಷಾದ್ ನೀಡಿದರು. ಪಂದ್ಯಾವಳಿಯ ತೀರ್ಪುಗಾರರಾಗಿ ರಾಶೀದ್ ಹಾಗೂ ಶಾನಿದ್ ಕಾರ್ಯನಿರ್ವಹಿಸಿದರು. ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ನಾಪೋಕ್ಲು ಗ್ರಾಮ ಪಂಚಾಯಿತಿ ಸದಸ್ಯರಾದ ಟಿಎ ಮಹಮ್ಮದ್, ಬಿಎಂ ಪ್ರತೀಪಾ, ಪ್ರಮುಖರಾದ ನಿವೃತ್ತಿ ಸೈನಿಕ ಅಮ್ಮಂಡ ಅಶೋಕ್, ಸಂಧ್ಯಾ ಹರೀಶ್, ಬಿಕೆ ಮೊಹಮ್ಮದ್ ಅಲಿ, ಎಂಎಸ್ ಇಬ್ರಾಹಿಂ, ಎಎಚ್ ಅಜೀಜ್, ಎಂಎಸ್ ಮೊಹಮ್ಮದ್ ಅಲಿ, ಎಎಸ್ ಶಫೀಕ್, ಟಿಎ ಇಬ್ರಾಹಿಂ, ಬಿಎಂ ಹಮ್ಜಾ, ಜಿಲಾನಿ ರಫೀಕ್, ಆಯೋಜಕರಾದ ರಿಜ್ವಾನ್, ಆಸಿಫ್, ಮಹಮ್ಮದ್ ಅಲಿ ಸೇರಿದಂತೆ ಅಲ್ ಅಮೀನ್ ಕ್ರಿಕೆಟರ್ಸ್ನ ಪದಾಧಿಕಾರಿಗಳು, ಪಂದ್ಯಾವಳಿಯಲ್ಲಿ ಪಾಲ್ಗೊಂಡ ವಿವಿಧ ತಂಡಗಳ ಮಾಲೀಕರು, ನಾಯಕರು, ಸದಸ್ಯರು ಮತ್ತಿತರ ಪ್ರಮುಖರು, ಕ್ರೀಡಾಭಿಮಾನಿಗಳು ಹಾಜರಿದ್ದರು. ಒಂದು ಓಟಗಳ ಮಾತ್ರ ದಾಖಲಾಗ್ತಾ ಇದೆ ಪಟ್ಟಿಯಲ್ಲಿ. 9 ಅದ್ಭುತ ದಾಳಿ, ಮತ್ತೊಮ್ಮೆ ಚುಕ್ಕೆ ಎಸೆತ. ಮತ್ತೊಮ್ಮೆ ಶಾಡಿ ಟು ಗಗನ್ ಕುಶಾಲಪ್ಪ ಈ ಬಾರಿ ಚುಕ್ಕಿಯಾಗಿ ಬೆಳೆಸ್ತಾ ಇದ್ದ ಅದ್ಭುತ ರೀತಿಯಲ್ಲಿ ಬ್ಯಾಟ್ ಅನ್ನು ಬೀಸ್ತಾ ಇದ್ದಾರೆ ಸಮ್ಮು. ಒನ್ಸ್ ಅಗೇನ್ ದಾಳಿಯಲ್ಲಿ ಸಮಾಸ್ ಬಾಲಿಂಗ್ ರೂಪಾಯಿ ಜೇಬಿಗೆ ಬೀಳ್ತಾ ಇದೆ. ಶಾಡಿ ಅವರು ವಿಕೆಟ್ ಅನ್ನು ಪಡೆದುಕೊಂಡು 500 ರೂಪಾಯಿ ಇನಾಮು ಪಡೆದುಕೊಳ್ತಾ ಇದ್ದಾರೆ ಈ ಬಾರಿ ಶಾಡಿ. ರವರಿಗೆ ನವಾಜ್ ರವರ 6 ಬಾರಿಸಿದಲ್ಲಿ ಕೂಡ 500 ರೂಪಾಯಿ. HBL ಹಳೆ ತಾಲೂಕು 6ನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಯ ಹಳೆ ತಾಲೂಕಿನ ಕ್ರೀಡಾ ಹಬ್ಬ ಎಂದು ಪರಿಚಿತ ಇದೆ. ಇದಕ್ಕೆ ಹಲವು ದಾನಿಗಳು ಸೇರಿ ಈ ಟ್ರೋಫಿ ಮತ್ತು ಈ ದಾನಿಗಳಿಂದ ಈ ಆಟವು ನಡೀತಾ ಇದೆ. ಬಹಳ ಸಂತೋಷಕರ ವಿಚಾರ. ಆದ್ದರಿಂದ ಪ್ರತಿ ವರ್ಷವೂ ಟ್ರೋಫಿಯನ್ನು ಎತ್ತಿ